ಮೈಸೂರು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ. ನಂಜನಗೂಡು ತಾಲೂಕಿನಲ್ಲೂ ಕೂಡ ಮಳೆಯ ಅವಾಂತರ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಮರಗಳು ಮುರಿದು ಬೀಳ್ತಾ ಇದ್ದಾವೆ. ವಿದ್ಯುತ್ ಕಂಬಗಳು ಕೂಡ ಮುರಿದು ಬೀಳ್ತಾ ಇದ್ದಾವೆ. ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ. ಮೈಸೂರು ಕಡೆನೂ ಕೂಡ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಹಾನಿಯಾಗಿರ್ತಕ್ಕಂಥದ್ದು. ನೋಡಿ, ಅಲ್ಲೂ ಕೂಡ ಮರ ಬಿದ್ದಿದೆ. ರಸ್ತೆ ತೆರವು ಮಾಡಿದ್ದಾರೆ, ಆದರೆ ಇನ್ನೂ ಕೂಡ ವಿದ್ಯುತ್ ಲೈನ್ ಮೇಲೆ ಯಾವ ರೀತಿಯಲ್ಲಿ ಮರ ಮುರ್ಕೊಂಡು ಬಿದ್ದಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರೆ ಸುತ್ತಮುತ್ತಲ ಗ್ರಾಮಗಳಿಗೆ ಖಂಡಿತವಾಗ್ಲೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುತ್ತೆ. ಒಂದು ಕಡೆ ಮಳೆಯಿಂದಾಗಿ ಡ್ಯಾಂಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗಿನ ಸಂತಸ ಕಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಅವಾಂತರಗಳನ್ನ ಮಳೆ ಸೃಷ್ಟಿ ಮಾಡ್ತಾ ಇದೆ. ಬಿರುಗಾಳಿ ಮತ್ತು ಮಳೆಯಿಂದಾಗಿ ಸಾಕಷ್ಟು ಮರಗಳು ಉರುಳಿ ಬೀಳ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಥ್ರೆಟ್ ಆಗ್ಬಿಟ್ಟಿದೆ. ಇದು ಮೈಸೂರಿನ ನಂಜನಗೂಡಿನ ದೃಶ್ಯಗಳು. ಮಳೆಯ ಅವಾಂತರಕ್ಕೆ ಯಾವ ರೀತಿಯಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ರೆ, ಕೇವಲ ಇಷ್ಟು ಮಾತ್ರ ಅಲ್ಲ, ಮೈಸೂರಿನಲ್ಲಿ ಮಳೆಯಿಂದಾಗಿ ಇನ್ನೂ ಹಲವು ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ. ಪ್ರಾಣಾಪಾಯದಿಂದ ಆಟೋ ಚಾಲಕ ಒಬ್ಬ ಪಾರಾಗಿರುವಂತಹ ಘಟನೆ. ಕಾರಣ ಆಟೋದ ಮೇಲೇನೆ ಮರ ಬಿದ್ದಿರೋದು. ಮೈಸೂರಿನಲ್ಲಿ ಈಗ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ಘಟನೆ. ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ವಿದ್ಯುತ್ ಕಂಬ ಅಲ್ಲಿನ ಮನೆಗಳ ಮೇಲೆ ಬಿದ್ದು, ಮರಗಳು ಬಿದ್ದು ಎಷ್ಟೆಲ್ಲ ಸಮಸ್ಯೆ ಆಗಿದೆ ಗ್ರಾಮಗಳಿಗೆ ಅಂತ ಹೇಳಿ. ಈಗ ಮತ್ತೊಂದು ಕಡೆ ಈ ರೀತಿ ಆಟೋದ ಮೇಲೆ ಮರ ಬಿದ್ದು ತೊಂದರೆ ಆಗಿರೋ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಪಾಪ ಆ ಮರ ಆಟೋದ ಮೇಲೆ ಬಿದ್ದಿದ್ರಿಂದ ಆಟೋ ಜಖಮ್ ಆಗಿದೆ. ಆಟೋ ಚಾಲಕ ಭಾವುಕರಾಗಿದ್ದಾರೆ. ಆ ಆಟೋ ಅವ್ರ ಮನೆ ನಡೆಸ್ತಾ ಇರುತ್ತೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಈ ರೀತಿ ಆಗ್ಬಿಟ್ರೆ ಹೇಗೆ ಅನ್ನುವಂತಹ ನೋವು ಅವರನ್ನ ಕಾಡುತ್ತೆ. ಮೈಸೂರು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ. ನಂಜನಗೂಡು ತಾಲೂಕಿನಲ್ಲೂ ಕೂಡ ಮಳೆಯ ಅವಾಂತರ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಮರಗಳು ಮುರಿದು ಬೀಳ್ತಾ ಇದ್ದಾವೆ. ವಿದ್ಯುತ್ ಕಂಬಗಳು ಕೂಡ ಮುರಿದು ಬೀಳ್ತಾ ಇದ್ದಾವೆ. ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ. ಮೈಸೂರು ಕಡೆನೂ ಕೂಡ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಹಾನಿಯಾಗಿರ್ತಕ್ಕಂಥದ್ದು. ನೋಡಿ, ಅಲ್ಲೂ ಕೂಡ ಮರ ಬಿದ್ದಿದೆ. ರಸ್ತೆ ತೆರವು ಮಾಡಿದ್ದಾರೆ, ಆದರೆ ಇನ್ನೂ ಕೂಡ ವಿದ್ಯುತ್ ಲೈನ್ ಮೇಲೆ ಯಾವ ರೀತಿಯಲ್ಲಿ ಮರ ಮುರ್ಕೊಂಡು ಬಿದ್ದಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರೆ ಸುತ್ತಮುತ್ತಲ ಗ್ರಾಮಗಳಿಗೆ ಖಂಡಿತವಾಗ್ಲೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುತ್ತೆ. ಒಂದು ಕಡೆ ಮಳೆಯಿಂದಾಗಿ ಡ್ಯಾಂಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗಿನ ಸಂತಸ ಕಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಅವಾಂತರಗಳನ್ನ ಮಳೆ ಸೃಷ್ಟಿ ಮಾಡ್ತಾ ಇದೆ. ಬಿರುಗಾಳಿ ಮತ್ತು ಮಳೆಯಿಂದಾಗಿ ಸಾಕಷ್ಟು ಮರಗಳು ಉರುಳಿ ಬೀಳ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಥ್ರೆಟ್ ಆಗ್ಬಿಟ್ಟಿದೆ. ಇದು ಮೈಸೂರಿನ ನಂಜನಗೂಡಿನ ದೃಶ್ಯಗಳು. ಮಳೆಯ ಅವಾಂತರಕ್ಕೆ ಯಾವ ರೀತಿಯಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ರೆ, ಕೇವಲ ಇಷ್ಟು ಮಾತ್ರ ಅಲ್ಲ, ಮೈಸೂರಿನಲ್ಲಿ ಮಳೆಯಿಂದಾಗಿ ಇನ್ನೂ ಹಲವು ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ. ಪ್ರಾಣಾಪಾಯದಿಂದ ಆಟೋ ಚಾಲಕ ಒಬ್ಬ ಪಾರಾಗಿರುವಂತಹ ಘಟನೆ. ಕಾರಣ ಆಟೋದ ಮೇಲೇನೆ ಮರ ಬಿದ್ದಿರೋದು. ಮೈಸೂರಿನಲ್ಲಿ ಈಗ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ಘಟನೆ. ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ವಿದ್ಯುತ್ ಕಂಬ ಅಲ್ಲಿನ ಮನೆಗಳ ಮೇಲೆ ಬಿದ್ದು, ಮರಗಳು ಬಿದ್ದು ಎಷ್ಟೆಲ್ಲ ಸಮಸ್ಯೆ ಆಗಿದೆ ಗ್ರಾಮಗಳಿಗೆ ಅಂತ ಹೇಳಿ. ಈಗ ಮತ್ತೊಂದು ಕಡೆ ಈ ರೀತಿ ಆಟೋದ ಮೇಲೆ ಮರ ಬಿದ್ದು ತೊಂದರೆ ಆಗಿರೋ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಪಾಪ ಆ ಮರ ಆಟೋದ ಮೇಲೆ ಬಿದ್ದಿದ್ರಿಂದ ಆಟೋ ಜಖಮ್ ಆಗಿದೆ. ಆಟೋ ಚಾಲಕ ಭಾವುಕರಾಗಿದ್ದಾರೆ. ಆ ಆಟೋ ಅವ್ರ ಮನೆ ನಡೆಸ್ತಾ ಇರುತ್ತೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಈ ರೀತಿ ಆಗ್ಬಿಟ್ರೆ ಹೇಗೆ ಅನ್ನುವಂತಹ ನೋವು ಅವರನ್ನ ಕಾಡುತ್ತೆ. ಮೈಸೂರು
ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ. ನಂಜನಗೂಡು ತಾಲೂಕಿನಲ್ಲೂ ಕೂಡ ಮಳೆಯ ಅವಾಂತರ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಮರಗಳು ಮುರಿದು ಬೀಳ್ತಾ ಇದ್ದಾವೆ, ವಿದ್ಯುತ್ ಕಂಬಗಳು ಕೂಡ ಮುರಿದು ಬೀಳ್ತಾ ಇದ್ದಾವೆ. ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ. ಮೈಸೂರು ಕಡೆನೂ ಕೂಡ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಹಾನಿಯಾಗಿರ್ತಕ್ಕಂಥದ್ದು ನೋಡಿ. ಅಲ್ಲೂ ಕೂಡ ಮರ ಬಿದ್ದಿದೆ, ರಸ್ತೆ ತೆರವು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ವಿದ್ಯುತ್ ಲೈನ್ ಮೇಲೆ ಯಾವ ರೀತಿಯಲ್ಲಿ ಮರ ಮುರ್ಕೊಂಡು ಬಿದ್ದಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರೆ ಸುತ್ತಮುತ್ತಲ ಗ್ರಾಮಗಳಿಗೆ ಖಂಡಿತವಾಗ್ಲೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುತ್ತೆ. ಒಂದು ಕಡೆ ಮಳೆಯಿಂದಾಗಿ ಡ್ಯಾಂಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗಿನ ಸಂತಸ ಕಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಅವಾಂತರಗಳನ್ನ ಮಳೆ ಸೃಷ್ಟಿ ಮಾಡ್ತಾ ಇದೆ. ಬಿರುಗಾಳಿ ಮತ್ತು ಮಳೆಯಿಂದಾಗಿ ಸಾಕಷ್ಟು ಮರಗಳು ಉರುಳಿ ಬೀಳ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಥ್ರೆಟ್ ಆಗ್ಬಿಟ್ಟಿದೆ. ಇದು ಮೈಸೂರಿನ ನಂಜನಗೂಡಿನ ದೃಶ್ಯಗಳು. ಮಳೆಯ ಅವಾಂತರಕ್ಕೆ ಯಾವ ರೀತಿಯಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ರ. ಕೇವಲ ಇಷ್ಟು ಮಾತ್ರ ಅಲ್ಲ, ಮೈಸೂರಿನಲ್ಲಿ ಮಳೆಯಿಂದಾಗಿ ಇನ್ನೂ ಹಲವು ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ. ಪ್ರಾಣಾಪಾಯದಿಂದ ಆಟೋ ಚಾಲಕ ಒಬ್ಬ ಪಾರಾಗಿರುವಂತಹ ಘಟನೆ. ಕಾರಣ ಆಟೋದ ಮೇಲೇನೆ ಮರ ಬಿದ್ದಿರೋದು. ಮೈಸೂರಿನಲ್ಲಿ ಈಗ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ಘಟನೆ. ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ವಿದ್ಯುತ್ ಕಂಬ ಅಲ್ಲಿನ ಮನೆಗಳ ಮೇಲೆ ಬಿದ್ದು, ಮರಗಳು ಬಿದ್ದು ಎಷ್ಟೆಲ್ಲ ಸಮಸ್ಯೆ ಆಗಿದೆ ಗ್ರಾಮಗಳಿಗೆ ಅಂತ ಹೇಳಿ. ಈಗ ಮತ್ತೊಂದು ಕಡೆ ಈ ರೀತಿ ಆಟೋದ ಮೇಲೆ ಮರ ಬಿದ್ದು ತೊಂದರೆ ಆಗಿರೋ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಪಾಪ ಆ ಮರ ಆಟೋದ ಮೇಲೆ ಬಿದ್ದಿದ್ರಿಂದ ಆಟೋ ಜಖಮ್ ಆಗಿದೆ. ಆಟೋ ಚಾಲಕ ಭಾವುಕರಾಗಿದ್ದಾರೆ. ಆ ಆಟೋ ಅವ್ರ ಮನೆ ನಡೆಸ್ತಾ ಇರುತ್ತೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಈ ರೀತಿ ಆಗ್ಬಿಟ್ರೆ ಹೇಗೆ ಅನ್ನುವಂತಹ ನೋವು ಅವರನ್ನ ಕಾಡುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.